ಸ್ವಚ್ಛಂದ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಇವತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇನ್ನು 5ನೇ ಅಧ್ಯಾಯವಾದಂಥ ಬಾಸ್ಕೆಟ್ಬಾಲ್ ಆಟಗಾರ ಅಂದರೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಆಟಗಾರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಬಾಸ್ಕೆಟ್ಬಾಲ್ ಕ್ರೀಡೆಯ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಈ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಅನೇಕ ದೇಶದವರು ಕಂಡುಹಿಡಿದರು. ಸೊ 1891ರಲ್ಲಿ ಅಮೆರಿಕದ YMCA ಕಾಲೇಜಿನ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು ಈ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು 1891ರಲ್ಲಿ ಕಂಡುಹಿಡಿದರು. ಪ್ರಾರಂಭದಲ್ಲಿ ಈ ಕ್ರೀಡೆಯನ್ನು ಮನರಂಜನೆಗಾಗಿ ಆಡ್ತಾ ಇದ್ದರು ಮತ್ತು ಈ ಕ್ರೀಡೆಯನ್ನು ಒಳಾಂಗಣ ಮತ್ತು ಹೊರಾಂಗಣ ಎರಡೂ ಹಂತದಲ್ಲಿ ಕೂಡ ಈ ಆಟವನ್ನು ಆಡ್ಬೋದು. ಪ್ರಾರಂಭದಲ್ಲಿ ಈ ಒಂದು ಬಾಸ್ಕೆಟ್ಬಾಲನ್ನು ಯಾವ ರೀತಿ ಆಡ್ತಾ ಇದ್ದಾರೆ ಅಂದರೆ ಪಿಚ್ ಹಣ್ಣಿನಂತಕ್ಕಂಥ ಒಂದು ಬುಟ್ಟಿ, ಅಂದರೆ ಪಿಚ್ ಹಣ್ಣನ್ನು ಬುಟ್ಟಿಯಲ್ಲಿ ಹಾಕ್ತಾ ಇದ್ರು. ಸೊ ಆ ಬುಟ್ಟಿಯನ್ನು ಒಂದು ಗೋಡೆಗೆ ಮಳೆ ಬರೆದು ಫಿಕ್ಸ್ ಮಾಡಿಬಿಟ್ಟು ಏನು ಮಾಡೋದಂದರೆ ಬಾಸ್ಕೆಟ್ ಬಾಲನ್ನು ಆ ಬುಟ್ಟಿ ಒಳಗೆ ಹಾಕಿ ಆಟವನ್ನು ಹೀಗೆ ಆಡ್ತಾ ಇದ್ರು. ಸೊ ಆ ಬುಟ್ಟಿ ಒಳಗೆ ಬಾಲ್ ಹಾಕಿದಾಗ ಕೆಳಗೆ ಬೀಳ್ತಾ ಇರಲಿಲ್ಲ, ಪದೇ ಪದೇ ಹತ್ತಿ ತಗೊಳ್ಬೇಕಾಗಿತ್ತು. ಸೊ ಅವಾಗ ಏನು ಮಾಡಿದ್ರಂದರೆ ಆ ಬುಟ್ಟಿಯ ತಳಭಾಗವನ್ನು ಕಟ್ ಮಾಡಿಬಿಟ್ಟು ನಾವು ಆ ಬುಟ್ಟಿ ಒಳಗೆ ಬಾಲ್ ಹಾಕಿದ ತಕ್ಷಣ ಅದೇನು ಮಾಡಬೇಕು, ಕೆಳಗಡೆ ಇರಬೇಕು. ಸೊ ಆ ಥರನಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಹಲವಾರು ವರ್ಷಗಳ ನಂತರ ಏನು ಮಾಡಿದ್ರು ಅಂದರೆ ಒಂದು ಕಟ್ಟಿಗೆ ಬೋರ್ಡನ್ನು ಗೋಡೆಗೆ ಫಿಕ್ಸ್ ಮಾಡಿ ಒಂದು ಕಬ್ಬಿಣದ ರಿಂಗನ್ನು ಅದಕ್ಕೆ ಬಡಿದು ಆ ಬೋರ್ಡನ್ನು ಗೋಡೆಯಲ್ಲಿ ಫಿಕ್ಸ್ ಮಾಡಿದ್ರು. ಅಂದರೆ ನಾವು ಹಾಕಿದಂಥ ಬಾಲು ಸೊ ಆ ರಿಂಗಿನ ಒಳಗಿನಿಂದ ಕೆಳಗಡೆ ಬೀಳ್ತಾ ಇತ್ತು. ಸೊ ಹೀಗೆ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆ ಹಂತ ಹಂತವಾಗಿ ಅನೇಕ ಬದಲಾವಣೆಗಳನ್ನು ಕಂಡುಕೊಳ್ಳುತ್ತಾ ಇವತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂದರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೀವು ಇವತ್ತು ನಾವು ಬಾಸ್ಕೆಟ್ಬಾಲ್ ಕ್ರೀಡೆ ಆಡೋದನ್ನು ನೋಡಿದ್ದೀವಿ. ಸೊ ಪ್ರಾರಂಭದಲ್ಲಿ ಇದು 5 ಜನರಿಂದ ಕೂಡಿದ 2 ತಂಡಗಳು, ಅಂದರೆ ಉದಾಹರಣೆಗೆ A ಮತ್ತು B 2 ತಂಡಗಳಿರುತ್ತೆ. A ತಂಡದಲ್ಲಿ 5 ಜನ ಆಟಗಾರರಿರ್ತಾರೆ, B ತಂಡದಲ್ಲಿ 5 ಜನ ಆಟಗಾರರು ಇರ್ತಾರೆ. ಅಂದರೆ ಆಯತಾಕಾರದಲ್ಲಿ ಅಂಕಣ ಇರುತ್ತೆ. ಆಮೇಲೆ ಕ್ಷೇತ್ರ ಕಡಿಮೆ ಇರೋದ್ರಿಂದ ಸೊ ಆಟ ಏನಾಗುತ್ತೆ ಅಂದರೆ ಬಹಳ ತುರುಸಾಗಿ ನಡೀತಾ ಇದೆ. ಸೊ 1 ಸೆಕೆಂಡ್ ಕೂಡ ಅಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಅಂಕಣ ಚಿಕ್ಕದು, ಆಟಗಾರರು ಜಾಸ್ತಿ ಇರ್ತಾರೆ. ಸೊ ಹೀಗಾಗಿ ಬಾಲನ್ನು ತಂಡ ಮತ್ತು ಎದುರಾಳಿ ತಂಡ ಬಾಸ್ಕೆಟ್ ಮಾಡಲಿಕ್ಕೆ ಒಂದು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಹೀಗೆ ನಡೀತಾ ಇರುತ್ತೆ. ಈ ಒಂದು ಕ್ರೀಡೆ ವಿಶೇಷವಾಗಿ ಅಮೇರಿಕಾದಲ್ಲಿ ಹೆಚ್ಚು ಪ್ರಚಲಿತ ಇರತಕ್ಕಂಥ ಕ್ರೀಡೆ. ಆಮೇಲೆ ಈ ಕ್ರೀಡೆಯನ್ನು ಆಡಲಿಕ್ಕೆ ಕ್ರೀಡಾಪಟುಗಳು ಹೇಗಿರಬೇಕಂದ್ರೆ ಹೆಚ್ಚು ಅಂದರೆ ಎತ್ತರ, ಹೈಟ್ ಇರಬೇಕು. ಹೈಟ್ ಜಾಸ್ತಿ ಇದ್ದಂತಾಗಿ ಈ ಕ್ರೀಡೆ ಬಹಳ ಬೇಗ ಹೊಂದ್ಕೊಳ್ಳುತ್ತೆ, ಯಾಕಂದರೆ ಬಾಸ್ಕೆಟ್ ಇರುತ್ತೆ. ಸೊ ಜಂಪ್ ಮಾಡಿದ ತಕ್ಷಣ ಸೀದ ಕೈ ಅಲ್ಲಿ ಬಾಸ್ಕೆಟ್ ಒಳಗೆ ಬಾಲ್ ಹೋಗ್ಬೇಕು. ಆ ಥರ ಅಂದರೆ ಹೈಟ್ ಇದ್ದವರಿಗೆ ಹೆಚ್ಚು ಅಡ್ವಾಂಟೇಜ್. ಉದಾಹರಣೆಗೆ ನೀವು ಟಿವಿಯಲ್ಲಿ ನೋಡ್ತಿರ್ಬೋದು, ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ನಡೀತಾ ಇರುತ್ತೆ. ಸೊ ಅಮೇರಿಕದ ಕ್ರೀಡಾಪಟುಗಳು ಅಂದರೆ ವಿಶೇಷವಾಗಿ ಅವರು ನಿಗ್ರೋಗಳು ಅಂದರೆ ಬ್ಲ್ಯಾಕ್ ಇರ್ತಾರಲ್ಲ, ಕಪ್ಪು ಜನ, ಅವ್ರನ್ನೇ ಆ ಒಂದು ಕ್ರೀಡೆಗೆ ಹೆಚ್ಚಾಗಿ ಬಳಸ್ಕೊಳ್ತಾರೆ. ಸೊ ಸುಮಾರು 7-8 ಫೂಟ್ ಹೈಟ್ ಇರ್ತಾರೆ. ಜಂಪ್ ಮಾಡಿ ಬಾಲನ್ನು ಎಸ್ತಾರೆ, ಸೀದ ಬಾಲ್ ರಿಂಗು ಅಂದರೆ ಬಾಸ್ಕೆಟ್ಗೆ ಹೋಗ್ಬೇಕು ಬಾಲ್. ಸೊ ಯಾವ ಥರ ಹೈಟ್ ಅಂದರೆ ಒಂದು 25 ಫೂಟು ದೂರ ಹಿಂಗೆ ಎಸೆದ್ರೆ ಸೀದ ಬಾಸ್ಕೆಟಿಗೆ ಹೋಗ್ಬಿಡ್ಬೇಕು ಬಾಲ್. ಅಷ್ಟು ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಅಂದರೆ ಹೈಟ್ ಇದ್ದವರಿಗೆ ಈ ಒಂದು ಕ್ರೀಡೆ ಹೆಚ್ಚು ಅನುಕೂಲ. ಮತ್ತು ಇವತ್ತು ನಮ್ಮ ದೇಶದಲ್ಲಿ ಕೂಡ ಈ ಒಂದು ಕ್ರೀಡೆ ಪರಿಚಯ ಆದಮೇಲೆ
ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ನಮ್ಮ ಕರ್ನಾಟಕ ರಾಜ್ಯದಿಂದ ಮತ್ತು ನಮ್ಮ ಭಾರತ ದೇಶದಿಂದ ಅನೇಕರು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲದೆ ಒಲಿಂಪಿಕ್ಸ್ನಲ್ಲಿ ಕೂಡ ಈ ಒಂದು ಆಟವನ್ನು ಆಡಿದ್ದಾರೆ. ಸೊ ಮೊದಲನೇದಾಗಿ ನಿಮಗೆ 10ನೇ ತರಗತಿಗೆ ಇರ್ತಕ್ಕಂಥದ್ದು ರಾಜ್ಯದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಸ್ಕೆಟ್ ಬಾಲ್ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಿದಂಥ ಕ್ರೀಡಾಪಟುಗಳ ಇತಿಹಾಸವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳ ಇತಿಹಾಸವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಆಟಗಾರ ಅಂದರೆ ಬೇರೆ ಬೇರೆ ದೇಶಗಳ ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಜೀವನದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಏನು ಸಾಧನೆ ಮಾಡಿದರೋ ಅಂಥ ಆಯ್ದ ಕ್ರೀಡಾಪಟುಗಳ ಇತಿಹಾಸವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ನಮ್ಮ ರಾಜ್ಯದ ಆಟಗಾರರ ಸಾಧನೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲನೇದಾಗಿ SV ಅಪ್ಪಯ್ಯ ಅಂತಕ್ಕಂಥವರು, ಇವರು ಮೈಸೂರಿನವರು, ದೇಶವನ್ನು ಪ್ರತಿನಿಧಿಸಿದ ಮೊದಲ ಮೈಸೂರಿನ ಆಟಗಾರ. ಸೊ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸ್ಪರ್ಧೆಗೆ ಹೋಗಬೇಕಾದ್ರೆ ಭಾರತ ತಂಡವನ್ನು ಆಯ್ಕೆ ಮಾಡ್ತಾರೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರು ಮೈಸೂರಿನವರು ನಮ್ಮ ಭಾರತ ತಂಡಕ್ಕೆ ಆಯ್ಕೆ ಆದಂಥ ಆಟಗಾರ. ಮತ್ತು ದೆಹಲಿಯಲ್ಲಿ ನಡೆದಂಥ 1951ರಲ್ಲಿ ಮೊದಲನೇ ಏಷ್ಯನ್ ಗೇಮ್ಸ್ ನಡೆದಿತ್ತು. ಸೊ ಅದರಲ್ಲೂ ಕೂಡ ಇವರು ಆಟವನ್ನು ಆಡಿದ್ದಾರೆ. ಅಂದರೆ ಏಷ್ಯನ್ ಗೇಮ್ಸ್ನಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಪಾಕಿಸ್ತಾನದಲ್ಲಿ 3 ಟೆಸ್ಟ್ಗಳನ್ನು ಆಡಿದ್ದಾರೆ. ಈಗ ನಾವು ಕ್ರಿಕೆಟ್ನಲ್ಲಿ 1 ಡೇ ಮ್ಯಾಚ್ ಇರುತ್ತೆ, ಟೆಸ್ಟ್ ಇರುತ್ತಲ್ಲ, ಹಾಗೆ ಬಾಸ್ಕೆಟ್ಬಾಲ್ನಲ್ಲಿ ಕೂಡ ಟೆಸ್ಟ್ ಅಂತೇಳಿ ಸ್ಪರ್ಧೆ ಮಾಡ್ತಾರೆ. ಸೊ ಪಾಕಿಸ್ತಾನದಲ್ಲಿ 3 ಟೆಸ್ಟ್ಗಳನ್ನು ಇವರು ಆಡಿದ್ದಾರೆ. ಇನ್ನು ಎರಡನೇದಾಗಿ ಜಿ ದಿಲೀಪ್ ಅಂತಕ್ಕಂಥದ್ದು. ಸೊ ಇವರು ಕೂಡ ಒಲಿಂಪಿಕ್ನಲ್ಲಿ ಭಾಗವಹಿಸಿದ ಕರ್ನಾಟಕದ ಮೊದಲ ಆಟಗಾರ. ಇವರು ಅಪ್ಪಯ್ಯ ಅವರು ದೇಶವನ್ನು ಪ್ರತಿನಿಧಿಸಿದವರು. ಇವರು ಜೆ ದಿಲೀಪ್ ಅಂತಕ್ಕಂಥವರು ಒಲಿಂಪಿಕ್ನಲ್ಲಿ ನಮ್ಮ ಭಾರತ ತಂಡಕ್ಕೆ ಆಯ್ಕೆಯಾಗಿ ಭಾಗವಹಿಸಿದ್ರು. ಆಮೇಲೆ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟ ಮಾಸ್ಕೋ ಅಂದರೆ ರಷ್ಯಾದ ರಾಜಧಾನಿ ಅಂತ ಮಾಸ್ಕೋದಲ್ಲಿ ನಡೆದಿತ್ತು. ಅದರಲ್ಲಿ ಇವರು ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಜಪಾನ್ನಲ್ಲಿ ನಡೆದಂಥ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಇವರು ಭಾಗವಹಿಸಿದರು. ಸೊ ಇವರು ಕೂಡ ತಮ್ಮ ಕ್ರೀಡಾ ಜೀವನದಲ್ಲಿ ಸಾಕಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬೇರೆ ಬೇರೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಮೂರನೇದಾಗಿ ಆರ್ ರಾಜನ್. ಸೊ ಇವರು 1983ರಿಂದ 95ರವರೆಗೆ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಸತತವಾಗಿ ಭಾಗವಹಿಸಿದ್ದಾರೆ. ಅಂದರೆ 1983ರಿಂದ 95ರವರೆಗೆ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ ಅಂದರೆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಇವರು ಕೂಡ ನಮ್ಮ ದೇಶಕ್ಕೆ ಅಂದರೆ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿ ಇವರು ಭಾಗವಹಿಸಿದ್ರು. ಆಮೇಲೆ ಇವರು 4 ವರ್ಷ ಸತತವಾಗಿ ಭಾರತ ತಂಡದ ನಾಯಕತ್ವವನ್ನು ವಹಿಸಿದ್ರು. ಯಾರು? ಆರ್ ರಾಜನ್. 4 ವರ್ಷ. ಒಂದು ಸಾರಿ ನಮಗೆ ನಮ್ಮ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಬೇಕಾದ ದೊಡ್ಡ ಸಾಧನೆ. ಇಂಥವರು ಸತತವಾಗಿ 4 ವರ್ಷ ನಮ್ಮ ಭಾರತ ತಂಡದ ಅಂದರೆ ಅದು ಬಾಸ್ಕೆಟ್ಬಾಲ್ ತಂಡದ ನಾಯಕರಾಗಿ ಇವರ ನೇತೃತ್ವದಲ್ಲಿ ನಮ್ಮ ದೇಶದ ತಂಡ ಮುನ್ನಡೆಯಿತು. ಇನ್ನು 4ನೇದಾಗಿ BS ಗೌತಮ್ ಅಂತಕ್ಕಂಥವರು. ಇವರು ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಸಾಕಷ್ಟು ಸ್ಪರ್ಧೆಗಳನ್ನು ಭಾಗವಹಿಸಿದ್ದಾರೆ. ಇವರು ಜೂನಿಯರ್ ಅಂದರೆ ಭಾರತ ತಂಡಕ್ಕೆ ನಾಯಕರಾಗಿದ್ದಾರೆ. ಅಂದರೆ ಜೂನಿಯರ್ ವಿಭಾಗಕ್ಕೂ ಕೂಡ ಇವರು ಭಾರತ ತಂಡದ ನಾಯಕರಾಗಿದ್ದರು. ಸೀನಿಯರ್ ವಿಭಾಗದಲ್ಲಿ ಕೂಡ ಭಾರತ ತಂಡದ ನಾಯಕರಾಗಿ ತಮ್ಮ ಕ್ರೀಡೆಯನ್ನು ಪ್ರದರ್ಶಿಸಿದ್ದಾರೆ. ಇನ್ನು 1989ರಲ್ಲಿ ಮನಿಲಾದಲ್ಲಿ ನಡೆದಂಥ 10ನೇ ವರ್ಷದ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಇವರು ಭಾಗವಹಿಸಿದ್ದಾರೆ. ಮತ್ತು 18ನೇ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳು. ಸೊ ಇವರು ಕೂಡ BS ಗೌತಮ್ ಇವರು ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ
ಬಹಳ ಸಾಧನೆ ಮಾಡುವಂಥ ಕ್ರೀಡಾಪಟು. ಮತ್ತಿನ್ನು ಕೊರಿಯಾ ಸಿಯೋಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ. ಮತ್ತು 2003ರ ಸೀನಿಯರ್ ಬಾಸ್ಕೆಟ್ಬಾಲ್ ಯುರೋ ಕಪ್ ಅಂದರೆ 2003ರಲ್ಲಿ ಸೀನಿಯರ್ ಅಂದರೆ ಹಿರಿಯರ ವಿಭಾಗದಲ್ಲಿ ಯುರೋ ಕಪ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಡೆದಿರುತ್ತೆ. ಅದರಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪಂದ್ಯಗಳನ್ನು ಇವರು ಗೌತಮ್ರವರು ಆಡಿದ್ದಾರೆ. ಇನ್ನು ಈ ಗೌತಮ್ರವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು, ಅವ್ರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದ್ದಾರೆ ಅಂದರೆ, ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರಿಗೆ ಪ್ರತಿ ವರ್ಷ ನವೆಂಬರ್ 1 ರಾಜ್ಯ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಬಂದಿದೆ. ಮತ್ತು ಕ್ರೀಡಾ ರತ್ನ ಪ್ರಶಸ್ತಿ, ಇದು ಕೂಡ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಕ್ರೀಡಾಪಟುಗಳು ಇರ್ತಾರಲ್ಲ ಅಂಥವ್ರಿಗೆ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು ಕೆಂಪೇಗೌಡ ಪ್ರಶಸ್ತಿ. ಸೊ ನಮ್ಮ ಏನು ರಾಜಧಾನಿ ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡ ಅವರ ಹೆಸರಿನ ಮೇಲೆ ಒಂದು ಪ್ರಶಸ್ತಿಯನ್ನು ಮಾಡಿದ್ದಾರೆ. ಬಾಸ್ಕೆಟ್ಬಾಲ್ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಕ್ರೀಡಾಪಟುಗಳಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡ್ತಾರೆ. ಇನ್ನು ಏಕಲವ್ಯ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿ. ಸೊ ಹೀಗೆ ಹಲವಾರು ಪ್ರಶಸ್ತಿಗಳು ಗೌತಮ್ರವರಿಗೆ ಲಭಿಸಿದೆ. ಏಕಲವ್ಯ ಅಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಕ್ರೀಡಾಪಟುಗಳಿಗೆ ಏಕಲವ್ಯ, ಅರ್ಜುನ ಅವಾರ್ಡು. ಸೊ ಹೀಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ. ಇದು ರಾಜ್ಯ ಮಟ್ಟದ ಆಟಗಾರರು ಮತ್ತು ರಾಷ್ಟ್ರೀಯ ಮಟ್ಟದ ಆಟಗಾರರ ಪರಿಚಯ. ಇನ್ನು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ರಾಷ್ಟ್ರೀಯ ಆಟಗಾರರ ಪರಿಚಯ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂಥ ಕ್ರೀಡಾಪಟುಗಳ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ದೀಪು ಅನ್ನಾಜೋಸ್, ಇವರು ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಜನಿಸಿದರು. ಇವರು ಬಾಸ್ಕೆಟ್ಬಾಲ್ ಎಷ್ಟನೇ ವಯಸ್ಸಿಂದ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶಾಲೆಯಲ್ಲಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ 11ನೇ ವಯಸ್ಸಿನಲ್ಲಿ ಇವರು ಬಾಸ್ಕೆಟ್ಬಾಲು ಕ್ರೀಡೆಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರಿಗೆ 11 ವರ್ಷ ವಯಸ್ಸಿತ್ತು. ಸೊ ಅವಾಗಲಿಂದಲೇ ನಾನು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಇವರು ಹೀಗೆ ಆಡ್ತಾ ಇದ್ದಾಗ ಸೊ ಅವ್ರಿಗೆ ಏನಂದರೆ ರೈಲ್ವೆ ಇಲಾಖೆಯವರು ಅವರಿಗೆ ಗೌರ್ಮೆಂಟ್ ನೌಕರಿಯನ್ನು ಕೊಡ್ತಾರೆ. ಅಂದರೆ ದಕ್ಷಿಣ ರೈಲ್ವೆ ವಿಭಾಗದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಪ್ರಥಮ ಪ್ರೊಫೆಷನಲ್ ಆಟಗಾರರಂತೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಮತ್ತು ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ನಮ್ಮ ದೇಶದ ಭಾರತ ತಂಡದ ಕ್ಯಾಪ್ಟನ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಥೈಲ್ಯಾಂಡ್ನಲ್ಲಿ ಒಂದು ಟೂರ್ನಮೆಂಟ್, ಅದು ಅಂತಾರಾಷ್ಟ್ರೀಯ ಸ್ಪರ್ಧೆ ನಡೆದಿರುತ್ತೆ. ಸೊ ಅಲ್ಲಿ ಕೂಡ ಇವರು ಭಾಗವಹಿಸ್ತಾರೆ. ಕಾಮನ್ವೆಲ್ತ್ ಗೇಮ್ಸ್ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತಲ್ಲ, ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಕೂಡ ಅವರು ಭಾರತ ತಂಡಕ್ಕೆ ಆಯ್ಕೆಯಾಗಿ ಅಲ್ಲಿ ಭಾಗವಹಿಸುತ್ತಾರೆ. ಇನ್ನು ಏಷ್ಯನ್ ಗೇಮ್ಸ್, ಇವು ಕೂಡ ಏಷ್ಯಾ ಖಂಡದಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಬೇರೆ ಬೇರೆ ದೇಶಗಳಲ್ಲಿ ನಡೆಯುತ್ತೆ. ಸೊ ಇಲ್ಲೂ ಕೂಡ ಏಷ್ಯನ್ ಗೇಮ್ಸ್ನಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಆಮೇಲೆ 7 ಬಾರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್, ಅಂದರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನು ಕರೀತಾರೆ. ಅದರಲ್ಲಿ ಎಲ್ಲ ರಾಜ್ಯಗಳು ಭಾಗವಹಿಸುತ್ತವೆ. ಸೊ ಇದರಲ್ಲಿ ಅವರು 7 ಬಾರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡರು. ಸೊ ಇವರು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಸಾಧನೆ ಮಾಡುವಂಥ ಕ್ರೀಡಾಪಟು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರುವುದಾದರೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಸೊ ಅಂಥ ಕ್ರೀಡಾಪಟುಗಳ ಕ್ರೀಡಾ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂಥದ್ದು. ಇವರು
ಅಮೇರಿಕ ದೇಶದವರು 14ನೇ ಆಗಸ್ಟ್ 1959ರಲ್ಲಿ ಇವರ ಜನನ ಆಗುತ್ತೆ. ಇವರು ಕೂಡ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಕಾಲೇಜಿನಲ್ಲಿ ಓದ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಇಂಟರ್ ಕಾಲೇಜ್ ಟು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯುತ್ತವೆ. ಇವರು ಸಾಕಷ್ಟು ಬಾರಿ ರಾಜ್ಯ ಮಟ್ಟದಲ್ಲಿ ಮತ್ತು ವಿಶ್ವವಿದ್ಯಾಲಯಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಜೀವನದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು USA ತಂಡದ ಉತ್ತಮ ಆಟಗಾರ ಅಂತೇಳಿ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಅಂದರೆ ಅಮೇರಿಕ ಬಾಸ್ಕೆಟ್ಬಾಲ್ ತಂಡ ಇರ್ತಾರೆ, ಸೊ ಅದರಲ್ಲಿ ಇವರು ಉತ್ತಮ ಅಂದರೆ ಬೆಸ್ಟ್ ಪ್ಲೇಯರ್ ಅಂತೇಳಿ ಅವಾರ್ಡನ್ನು ಪಡ್ಕೊಂಡಂಥವರು ಜಾನ್ಸನ್ ಅವರು. ಆಮೇಲೆ 12 ಬಾರಿ ಆಲ್ ಟೈಮ್ ಸ್ಟಾರ್ ಬಿರುದು, ಅಂದರೆ ಅವರ ಕ್ರೀಡಾ ಜೀವನದಲ್ಲಿ 12 ಸಾರಿ ಇನ್ನೊಂದು ಯಾವ ಬಿರುದು ಅಂದರೆ ಆಲ್ ಟೈಮ್ ಸ್ಟಾರ್, ಅಂದರೆ ಅವನು ಯಾವಾಗಲೂ ಸ್ಟಾರ್ ಆಗಿ ಇರ್ತಾನೆ. ಹಾಗೆ 12 ಬಾರಿ ಅವರು ಆಲ್ ಟೈಮ್ಸ್ ಸ್ಟಾರ್ ಅಂತ ಬಿರುದನ್ನು ಪಡ್ಕೊಂಡಿದ್ದಾರೆ. 1 ಬಾರಿ ಒಲಿಂಪಿಕ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಇವರಿಗೆ ಮ್ಯಾಜಿಕ್ ಜಾನ್ಸನ್ ಎಂಬ ಬಿರುದು ಕೂಡ ಅಮೇರಿಕಾದಲ್ಲಿ ಸಿಕ್ಕಿದೆ. ಅಂದರೆ ಬಾಲಲ್ಲಿ ಅಂದರೆ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಬಾಲಿನಲ್ಲಿ ಮ್ಯಾಜಿಕ್ ಮಾಡ್ತಕ್ಕಂಥ ಒಬ್ಬ ಕ್ರೀಡಾಪಟು. ಈಗ ಇವರಿಗೆ ಮ್ಯಾಜಿಕ್ ಜಾನ್ಸನ್ ಅಂತೇಳಿ ಬಿರುದನ್ನು ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ಅಂತ ಇನ್ನೊಂದು ಮೈಕಲ್ ಜೋರ್ಡಾನ್ ಅಂತ. ಇವರು 17ನೇ ಫೆಬ್ರವರಿ 1963ರಲ್ಲಿ ಜನನ ಆಗುತ್ತೆ. ಸೊ ಇವರು ಕೂಡ ಮೂಲತಃ ಒಂದು ಅಮೇರಿಕಾದಲ್ಲಿ ಬರ್ತಕ್ಕಂಥ ನ್ಯೂಯಾರ್ಕ್ನಲ್ಲಿ ಅವ್ರದ್ದು ಜನನ ಆಗುತ್ತೆ. ಇವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ನ್ಯೂಯಾರ್ಕ್ ಇರತಕ್ಕಂಥ ಲ್ಯಾನ್ಸ್ ಪ್ರೌಢಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಾರೆ. ಇನ್ನು ಇವರು ಪ್ರಪ್ರಥಮವಾಗಿ ಚಿಕಾಗೋ ಬುಲ್ಸ್ ತಂಡದಿಂದ ಪ್ರಖ್ಯಾತಿ. ಸೊ ಈಗ ನಮ್ಮಲ್ಲಿ ಕಬಡ್ಡಿ ಟೂರ್ನಮೆಂಟ್, ಪ್ರೋ ಕಬಡ್ಡಿ ನಡೀತಿಲ್ಲ, ಬೆಂಗಳೂರು ಬುಲ್ಸು, ಯು ಮುಂಬಾ, ಪುಣೆಗೆ ಪ್ರಯತ್ನ. ಸೊ ಹಾಗೆ ಇವರು ಚಿಕಾಗೋ ಬುಲ್ಸ್ ತಂಡ, ಅಂದರೆ ಆ ತಂಡದ ಹೆಸರು ಬಾಸ್ಕೆಟ್ಬಾಲ್ ತಂಡದ ಹೆಸರು, ಅದಕ್ಕೆ ಚಿಕಾಗೋ ಬುಲ್ಸ್ ಅಂತಿರ್ತಾರೆ. ಸೊ ಆ ತಂಡದಲ್ಲಿ ಒಳ್ಳೆಯ ಪ್ರಖ್ಯಾತಿಯನ್ನು ಪಡ್ಕೊಂಡಂಥವ್ರು ಮತ್ತು ಏರ್ ಜೋರ್ಡಾನ್ ಮೈಕ್ ಅಂತೇಳಿ ಬಿರುದನ್ನು ಪಡೆದಂಥವ್ರು. ಅಂದರೆ ಮೇಲೆ ಗಾಳಿಯಲ್ಲಿ ಅವರು ಒಂದು ಆಟದ ಗತಿಯನ್ನೇ ಬದಲಿಸ್ತಕ್ಕಂಥವ್ರು. ಹೀಗೆ ಏರ್ ಜೋರ್ಡಾನ್ ಮೈಕು ಆಮೇಲೆ 6 ಬಾರಿ NBA ಚಾಂಪಿಯನ್ಶಿಪ್, ಅಂದರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರು ಇವರು ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಅದರಲ್ಲಿ ಅವರು 6 ಬಾರಿ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. ಆಮೇಲೆ 2 ಬಾರಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದಾರೆ. ಇವರು ಮೈಕಲ್ ಜೋರ್ಡಾನ್ ಮುಖ್ಯವಾಗಿ 3 ಗುಣಗಳು ಏನಪ್ಪ ಅಂತಂದರೆ ವೇಗ, ಬಲ ಮತ್ತು ಕಲೆ. ಅಂದರೆ ಸಾಕಷ್ಟು ಹೈಟ್ ಇದ್ರು. ಸೊ ಅವರು ರನ್ನಿಂಗು ಭಾಳ ವೇಗವಾಗಿತ್ತು, ಅಂದರೆ ಆಟ ನಡೆದಂಥ ಸಂದರ್ಭದಲ್ಲಿ ವೇಗವಾಗಿ ಮೂವ್ ಮಾಡ್ತಾ ಇದ್ರು. ಆಮೇಲೆ ಒಳ್ಳೆ ಫಿಸಿಕಲಿ ಸ್ಟ್ರಾಂಗ್ ಇತ್ತು ಬಲ. ಆಮೇಲೆ ಕಲೆ, ಅಂದರೆ ಯಾವ ಸಂದರ್ಭಕ್ಕೆ ತಕ್ಕಂತೆ ನಾವು ಹೇಗೆ ಯಾವ ಸ್ಕಿಲ್ಲನ್ನು ಯೂಸ್ ಮಾಡಿ ಆಟವನ್ನು ಆಡಬೇಕು, ಆ ಒಂದು ಕಲೆ ಜೋರ್ಡಾನ್ ಅವರಿಗೆ ಕರೆಕ್ಟಾಗಿ. ಹೀಗಾಗಿ ಬಾಸ್ಕೆಟ್ಬಾಲ್ ಕ್ರೀಡೆಗೆ ಅವರು ಏನಂದರೆ ಸಾಕಷ್ಟು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಒಲಿಂಪಿಕ್ಸ್ನಲ್ಲಿ ಕೂಡ ಸಾಧನೆ ಮಾಡುವಂಥ ಕ್ರೀಡಾಪಟು ಮೈಕಲ್ ಜೋರ್ಡಾನ್. ಇನ್ನು 3ನೇದಾಗಿ ಕರೀಂ ಅಬ್ದುಲ್ ಜಬ್ಬಾರ್. ಇವರು ಆಗಸ್ಟ್ 16, 1947ರಲ್ಲಿ ಇವರು ಜನನ ಆಗುತ್ತೆ. ಸೊ 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ವರ್ಷ. ಸೊ ಇವರ ಮೊದಲ ಹೆಸರು ಲೂಯಿಸ್ ಆಲ್ಸೆಂಡರ್ ಅಂತಕ್ಕಂಥದ್ದು. ಲೂಯಿಸ್ ಆಲ್ಸೆಂಡರ್ ಅಂತಕ್ಕಂಥವ್ರು ಇವರು ಏನಂದರೆ ಮುಸಲ್ಮಾನ ಧರ್ಮಕ್ಕೆ ಕನ್ವರ್ಟ್ ಆಗಿ ತಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಕರೀಂ ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವ್ರು
ಇವರು ತಮ್ಮ ಬಾಸ್ಕೆಟ್ಬಾಲ್ ಕ್ರೀಡಾ ಜೀವನವನ್ನು ಅಲ್ಲಿ ಪವರ್ ಸ್ಟಾರ್ ಅಂತೇಳಿ ಒಂದು ಅಕಾಡೆಮಿ ಇದೆ. ಸೊ ಅಲ್ಲಿ ಅವರು ತರಬೇತಿಯನ್ನು ಪಡೆದು ಆ ಅಕಾಡೆಮಿಯಲ್ಲಿ ತಮ್ಮ ಬಾಸ್ಕೆಟ್ಬಾಲ್ ಕ್ರೀಡಾ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಬಾಸ್ಕೆಟ್ಬಾಲ್ ಯುಗ ಪುರುಷ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆ ಇಲ್ಲಿವರೆಗೂ ನಡೆದಂಥ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಅಂದರೆ ಯುಗ ಪುರುಷ ಅಂತ ಹೇಳ್ತಾರೆ. ಒಂದೊಂದು ಯುಗಕ್ಕೆ ಒಬ್ಬೊಬ್ಬರು ಪುರುಷರು ಉದಯ ಆಗ್ತಾರೆ. ಸೊ ಹಾಗೆ ಈ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಸೊ ಇವನ್ನ ಅಬ್ದುಲ್ ಕರೀಂ ಅವರನ್ನ ಯುಗ ಪುರುಷ ಅಂತೇಳಿ ಕರೀತಾರೆ. ಸೊ ಅವರು ಸಿಕ್ಕಾಪಟ್ಟೆ ಅಂದರೆ 7 ಫೀಟ್ 2 ಇಂಚು ಹೈಟ್ ಇದ್ದು, ಆಮೇಲೆ ಅವನ ಬಾಡಿ ವೇಟ್ ಎಷ್ಟಿದೆ 118 kg ಅಷ್ಟು ವೇಟ್ ಇದ್ದರೂ ಕೂಡ ಅವರೇನು ಆಟದಲ್ಲಿ ಮುನ್ನುಗ್ಗಿ ಆಡ್ತಾ ಇದ್ರು. NBA ಸಂಸ್ಥೆಯಲ್ಲಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಆಟಗಾರ. NBA ಅಂದರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್. ಆಮೇಲೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಸ್ಕೈ ಹುಕ್ ಎಂಬ ಅಡ್ವೈಸರ್ ಅಂದರೆ ಅವರ ಕ್ರೀಡಾ ಜೀವನದಲ್ಲಿ ಅವರ ಆಟವನ್ನು ನೋಡಿ ಏನು ಸೊ ಅವ್ರಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ. ಇವರು ಏನಂತ ಕರಿತಿದ್ದಾರೆ ಅಂದರೆ ಸ್ಕೈ ಹುಕ್. ಸ್ಕೈ ಅಂದರೆ ಆಕಾಶದಲ್ಲಿ ಏನು ಸಾಧನೆ ಮಾಡ್ತಕ್ಕಂಥ ಆಟಗಾರರು. ಇವರು ಒಟ್ಟಾರೆ 42 ವರ್ಷದವರೆಗೂ ಕೂಡ ಇವರು ತಮ್ಮ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಿದರು. 1995ರಲ್ಲಿ ಏನು ಈ ಒಂದು ಕ್ರೀಡಾ ಜೀವನದಿಂದ ನಿವೃತ್ತಿಯನ್ನು ಹೊಂದ್ತಾರೆ. ಯಾರು? ಕರೀಂ ಅಬ್ದುಲ್ ಜಬ್ಬಾರ್. ಸೊ ಈಗ ವಿಶೇಷವಾಗಿ ಅಮೇರಿಕಾ, ರಷ್ಯಾ, ಚೀನಾ, ಜಪಾನ್, ಇಂಗ್ಲೆಂಡ್ ಸೊ ಇವರು ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆ ಮಾಡಿದಂಥ ದೇಶಗಳು. ಅದು ವಿಶೇಷವಾಗಿ ಅಮೇರಿಕಾದಲ್ಲಿ ಅಮೇರಿಕಾ ತಂಡಕ್ಕೆ ಆಯ್ಕೆ ಆಗಬೇಕಾದ್ರೆ ಅಲ್ಲಿ ಸಾವಿರಾರು ಕ್ರೀಡಾಪಟುಗಳು ಇರ್ತಾರೆ ಏನು. ಸೊ ಅಂದರೆ 5+5 ಅಂದರೆ ಸ್ಪರ್ಧೆ ನಡೆದಂಥ ಸಂದರ್ಭದಲ್ಲಿ 5 ಜನ ಇರ್ತಾರೆ. ಸೊ ಒಟ್ಟಾರೆ ತಂಡದಲ್ಲಿ 10 ಜನ ಇರ್ತಾರೆ. ಆ 10 ಜನಕ್ಕೆ ಇದು ಲಕ್ಷಾಂತರ ಜನ ಕ್ರೀಡಾಪಟುಗಳು ಆಯ್ಕೆಗೊಂಡಿರ್ತಾರೆ. ಅದರಲ್ಲಿ ಏನು ಅಂತಿಮ ಹಂತದಲ್ಲಿ ಆಯ್ಕೆ ಆಗಬೇಕಾದ್ರೆ ಅವ್ರಿಗೇನು ಭಾಳ ಕಷ್ಟ. ಅಂದರೆ ಒಳ್ಳೆಯ ದೇಹದಾಢ್ಯವನ್ನು ಹೊಂದಿರಬೇಕು, ಒಳ್ಳೆಯ ಸ್ಕಿಲ್ಸ್ ಇರಬೇಕು, ಮುನ್ನುಗ್ಗಿ ಬಾಲನ್ನು ಬಾಸ್ಕೆಟ್ ಮಾಡ್ತಿರ್ಬೇಕು. ಅಂಥ ಕ್ರೀಡಾಪಟುಗಳನ್ನು ಸೊ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿವರೆಗೂ ಕೂಡ ನಾವು ಏನು ಒಂದು ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳ ನಾವು ಜೀವನ ಚರಿತ್ರೆಯನ್ನು ನೋಡಿದ್ದೇವೆ. ವಿಶೇಷವಾಗಿ ಬಾಸ್ಕೆಟ್ಬಾಲ್ ಕ್ರೀಡೆ ಆಡೋದ್ರಿಂದ ನಮ್ಮ ಶರೀರದ ಎಲ್ಲ ಅವಯವಗಳಿಗೆ ಏನು ಒಳ್ಳೆಯ ವ್ಯಾಯಾಮ ಆಗುತ್ತೆ ನೋಡ್ಬೋದು. ಸೊ ಆ ಆಟ ಮುಗಿದ ಮೇಲೆ ಸೊ ಶರೀರದಲ್ಲಿ ಬೆವರು ಎಷ್ಟು ಬಂದಿರುತ್ತೆ ಅಂದರೆ ಬಟ್ಟೆ ನಾವು ಹಾಕಿದಂಥ ಜರ್ಸಿಗಳು ನೆಂದೋಗುತ್ತೆ, ಹಿಂಡಿದ್ರೆ ಹೀಗೆ ಏನೋ ನೀರು ಬರುತ್ತೆ ಗೊತ್ತಾಯ್ತಾ. ಸೊ ಅಷ್ಟೊಂದು ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಸೊ ಆಮೇಲೆ ನಮ್ಮ ಶರೀರದಿಂದ ಬೆವರು ಹೆಚ್ಚು ಹೊರಗೆ ಹೋಗುವುದಂದರೆ ಏನು ಆರೋಗ್ಯಕ್ಕೆ ಒಳ್ಳೆಯ ಥರದ ನಮ್ಮ ದೇಹದಿಂದ ವಿಷವನ್ನು ಹೊರಗೆ ಹಾಕಿದೆ. ನಮ್ಮ ಶರೀರದಿಂದ ಬೆವರು ಎಷ್ಟು ಹೊರಗೆ ಹೋಗುತ್ತೋ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಹಂಗಂತ 24 ಗಂಟೆ ನಾವು ಬರೀ ಬೆವರು ಸೂಸೋದಲ್ಲ. ಸೊ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಬೆವರು ಬರುತ್ತಲ್ಲ, ಸೊ ಅದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಆಮೇಲೆ ಈ ಒಂದು ಕ್ರೀಡೆಯನ್ನು ಆಡೋದ್ರಿಂದ ಹೈಟ್ ಜಾಸ್ತಿ ಆಗುತ್ತೆ. ಸೊ ಹೈಟು ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ. ಮೂಮೆಂಟ್ ಅಂದರೆ ರನ್ನಿಂಗ್ ಫಾಸ್ಟ್ ಆಗುತ್ತೆ. ಅವರಲ್ಲಿ ಸಿಚುವೇಶನ್ ತಕ್ಕಂಥ ಸ್ಕಿಲ್ಸನ್ನು ಯೂಸ್ ಮಾಡುವಂಥ ಕಲೆ ಗೊತ್ತಾಗುತ್ತೆ. ಸೊ ಹೀಗೆ ಈ ಬಾಸ್ಕೆಟ್ಬಾಲ್ ಕ್ರೀಡೆ ಬಹಳ ಉತ್ತಮವಾದಂಥ ಕ್ರೀಡೆ. ಬರೀ ಕರ್ನಾಟಕ ರಾಜ್ಯ ಅಲ್ಲ, ನಮ್ಮ ದೇಶದಲ್ಲ, ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ಈ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡ್ತಾ ಇರ್ತಾರೆ. ನೀವು ಆಶ್ಚರ್ಯವಾದ ಅಮೇರಿಕಾದಲ್ಲೇ ಏನೋ ಒಂದೊಂದು ಏರಿಯಾಕ್ಕೆ ಒಂದೊಂದು ಕ್ಲಬ್, ಸಾವಿರಾರು ಕ್ಲಬ್ಗಳು ಇರ್ತಾರಲ್ಲ ಬಾಸ್ಕೆಟ್ಬಾಲ್ ಆಡ್ತಕ್ಕಂಥವ್ರೆ. ಲಕ್ಷಾಂತರ ಜನ ಪ್ಲೇಯರ್ಸ್ ಅಲ್ಲಿ
ಅಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡ್ತಾರೆ. ಸೊ ಇಲ್ಲಿ ನಾವು ಈ ಒಂದು ಬಾಸ್ಕೆಟ್ಬಾಲ್ ಕ್ರೀಡೆಯ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರ ಪರಿಚಯದಲ್ಲಿ ನಾವು ತಿಳ್ಕೊಂಡ್ವಿ. ಇಲ್ಲಿಗೆ ಈ ಒಂದು ಅಧ್ಯಾಯ ಮುಕ್ತಾಯ. ಸೊ ಇದು ಬಾಸ್ಕೆಟ್ಬಾಲ್ ಕ್ರೀಡೆ ಏನಿಲ್ಲ, ನೀವು ಹೇಳಿದಾಗೆ ಮೂಲತಃ ಅಮೇರಿಕಾ ದೇಶದವರು ಕಂಡುಹಿಡಿದರು. ಪ್ರಾರಂಭದಲ್ಲಿ ಹೇಗೆ ಆಗ್ತಿದ್ರು ಅಂದರೆ ಪಿಚ್ ಹಣ್ಣಿನ ಬುಟ್ಟಿ, ಗೋಡೆಗೆ ಮಳೆ ಬರೋದು, ಅದಕ್ಕೆ ನೇತು ಹಾಕಬೇಕು. ಸೊ ಆ ಬುಟ್ಟಿಗೆ ಬಾಲನ್ನು ಹಾಕಿ ಏಣಿ ಹಾಕಿ ತಗೋಬೇಕು. ಸೊ ಅದು ಪ್ರತಿ ಸಲನೂ ಬಾಸ್ಕೆಟ್ ಮಾಡಿದಾಗ ಮೇಲೆ ಹತ್ತಿ ಬಾಲ್ ತಗೊಂಡು ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರೆ ಅದರ ಕೆಳಭಾಗವನ್ನು ಕೊಡೋದು, ಅಂದರೆ ಓಪನ್ ಆಯಿತು, ಬಾಲು ತಾನೇ ಕೆಳಗೆ ಶುರು ಮಾಡಿದ್ರು. ಮತ್ತು ತದನಂತರ ಅನೇಕ ಸುಧಾರಣೆ ಅಂದರೆ ಗೋಡೆಗೆ ಒಂದು ಹಲಿಗೆಯನ್ನು ಫಿಕ್ಸ್ ಮಾಡಿ ಆ ಹಲಿಗೆಗೆ ಒಂದು ಕಬ್ಬಿಣದ ರಿಂಗನ್ನು ಫಿಕ್ಸ್ ಮಾಡಿ, ಸೊ ನಾವು ಹಾಕಿದಂಥ ಬಾಲು ಬಾಸ್ಕೆಟ್ ರಿಂಗಿನ ಒಳಗಿಂದ ಬೀಳಬೇಕು. ಸೊ ಆ ಒಂದು ವ್ಯವಸ್ಥೆ ಬಂತು. ಆಮೇಲೆ ವಿಶೇಷವಾಗಿ ಚಳಿಗಾಲದಲ್ಲಿ ಆಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ವಾರ್ಮ್ ಆಗುತ್ತೆ, ಬೆವರು ಬಂದಿರುತ್ತೆ ಏನು. ಸೊ ಈ ಒಂದು ಕ್ರೀಡೆ ಅನೇಕ ಬದಲಾವಣೆಗಳನ್ನು ಕಂಡುಕೊಳ್ತಾ ಇವತ್ತು ಇಡೀ ಪ್ರಪಂಚದಲ್ಲಿ ನೀವು ಯಾವುದೇ ದೇಶಕ್ಕೆ ಹೋಗಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಲಿ ಇರೋರೇ ಇಲ್ಲ. ಎಲ್ಲ ದೇಶಗಳು ಸಾಕಷ್ಟು ಕ್ಲಬ್ಗಳು ಇದ್ದಾವೆ. ನೀವು ಉದಾಹರಣೆಗೆ ನೀವು ಕೂಡ ಧಾರವಾಡಕ್ಕೆ ಹೋದರೆ ಒಂದು ಬಾಸ್ಕೆಟ್ಬಾಲ್ ಆರೈಶೆಟ್ಟಿ ಕ್ರೀಡಾಂಗಣದಲ್ಲಿ ಬಾಸ್ಕೆಟ್ಬಾಲ್ ಅಂಗಣ ಇದೆ. ಸೊ ಅದನ್ನು ಇವಾಗ ಮಣ್ಣಿನಲ್ಲಿ ಆಡೋದಿಲ್ಲ, ಸೊ ಕಾಂಕ್ರೀಟ್ ಹಾಕಿರ್ತಾರೆ. ಆಮೇಲೆ ಅದು ಶೂ ಹಾಕ್ಕೊಂಡೆ ಆಡಬೇಕು. ಯಾಕಂದರೆ ಕಾಂಕ್ರೀಟ್ ಇರೋದಂದರೆ ನಾವು ಮಳೆಗಾಲದಲ್ಲಿ ಓಡೋದ್ರಿಂದ ಏನಿದ್ರೆ ನಮಗೆ ಗೇಟ್ ಬೀಳುತ್ತೆ. ಹೀಗಾಗಿ ನೀವು ಅದಕ್ಕೆ ಶೂನ ಹಾಕ್ಕೊಂಡಿರಬೇಕು. ಸೊ ಆಮೇಲೆ ಅಲ್ಲಿ ಬಾಸ್ಕೆಟ್ಬಾಲ್ ಆಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಹಾಸ್ಟೆಲ್ ಕೂಡ ಇದೆ. ಏನು ಹಾಸ್ಟೆಲ್ ಕೂಡ ಇದೆ. ಅಲ್ಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ, ವಸತಿ, ಊಟ, ಅವರಿಗೆಲ್ಲ ಸೌಲಭ್ಯಗಳನ್ನು ಸೊ ಅಲ್ಲಿ ಕೊಡ್ತಾರೆ. ಅವರು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡೋದು, ಇನ್ನೊಂದು ಟೈಮ್ನಲ್ಲಿ ಶಾಲೆಯಲ್ಲಿ ತಮ್ಮ ವರ್ಕನ್ನು ಮಾಡೋದು. ಸೊ ಹೀಗೆ ಈ ಒಂದು ಕ್ರೀಡೆ ಅಮೇರಿಕಾದಲ್ಲಿ ಹುಟ್ಟಿದಂಥ ಕ್ರೀಡೆ ಇವತ್ತು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನಾವು ಆಡೋದನ್ನು ನೋಡ್ಬೋದು. ಸೊ ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದರೆ ಆಟ ಆಡಿದಂಥ ಸಂದರ್ಭದಲ್ಲಿ ಒಂದು ಸೆಕೆಂಡು ಕೂಡ ಎಲ್ಲಿ ನಿಲ್ಲೋಕ್ಕಾಗಲ್ಲ. ಸೊ ನಾವು ಕೂಡ ಬಾಗಲಕೋಟೆಯಲ್ಲಿ BPED ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಿನ್ಸಿಪಾಲರು ಮತ್ತು ಲೆಕ್ಚರರ್ ಜೊತೆಗೆ ನಮ್ಮ ಸಾಯಂಕಾಲ ಪ್ರಾಕ್ಟಿಕಲ್ ಕ್ಲಾಸ್ ಮುಗಿದ ಮೇಲೆ ಏನು ಮಾಡ್ತೀವಿ ಅಂದರೆ ಈ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ನಾವು ಅಲ್ಲಿ ಪ್ರತಿನಿತ್ಯ ಸೊ ಆಡ್ತಾ ಇದ್ದೀವಿ. ಸೊ ಆಟ ಆಡ್ತಕ್ಕಂಥ ಭಾಳ ಜೋಶಾಗಿ ಆಟ ಆಡ್ತಿರ್ತೀವಿ. ಆಮೇಲೆ ಹೊರಗಡೆ ಬಂದ ಮೇಲೆ ನಾವು ಹಾಕಿರುವಂಥ ಸ್ಪೋರ್ಟ್ಸ್ ಡ್ರೆಸ್ ಎಲ್ಲ ನೆಂದೋಗಿರೋ ಅಷ್ಟು ನಮ್ಮ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಆಮೇಲೆ ನಮ್ಮ ಶರೀರದಿಂದ ಬೆವರು ಹೊರಬರುತ್ತೆ. ಉದಾಹರಣೆಗೆ ನಾವು ಬೇರೆ ಯಾವುದಾದ್ರೂ ಒಂದು ಕ್ರೀಡೆಯನ್ನು ಆಡಬೇಕಾದ್ರೆ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಆಡಬೇಕು. ಯಾಕಂದರೆ ಸತತವಾಗಿ ಓಡ್ತಾ ಇರೋದ್ರಿಂದ ಏನಂತಂದರೆ ದಮ್ ತಿಂತೀವಿ, ಅಂದರೆ ಕಷ್ಟ ಸಹಿಷ್ಣುತೆ ಸಾಮರ್ಥ್ಯ ನಮ್ಮಲ್ಲಿ ಹೆಚ್ಚು ಬೆಳೆಯುತ್ತೆ. ಮಕ್ಕಳು ನೀವು ಕೂಡ ನಿಮಗೆ ಅವಕಾಶ ಸಿಕ್ಕಾಗ ಇಲ್ಲಿ ನೀವು ಈ ಒಂದು ಕ್ರೀಡೆಯನ್ನು ಆಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೋದು.